ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಗಿಲ್ಲಿ ನಟ. ಹೌದು, ಗಿಲ್ಲಿ ನಟನಿಗೆ ಈಗ ಬಹಳನೇ ಖುಷಿ ಆಯ್ತು. ಗಿಲ್ಲಿ ನಟನಿಗೆ ಖುಷಿಯಾಗಲು ಕಾರಣ ಹನುಮಂತ ಇದೀಗ ಕ್ವಾಟ್ಲೆ ಕಿಚನ್ ಗೆ ಸೆಲೆಕ್ಟ್ ಆಗಿದ್ದಾರೆ. ಗೆಸ್ಟ್ ಆಗಿ ಅಲ್ಲ, ಅವ್ರೀಗ ಕಂಟೆಸ್ಟೆಂಟ್ ಆಗಿ ಆಟ ಆಡೋಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿ ಅಡಿಗೆ ಮಾಡ್ತಾರೆ ಕಾದ್ ನೋಡ್ಬೇಕು. ಎಲ್ರಿಗೂ ಕೂಡ ಒಂದು ಆಸೆ ಇತ್ತು, ಗಿಲ್ಲಿ ಅಥವಾ ಕಾವ್ಯ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕ್ವಾಟ್ಲೆ ಕಿಚನ್ ಶೋಗೆ ಬರ್ಲಿ ಅಂತ. ಯಾಕಂದ್ರೆ ಬಿಗ್ ಬಾಸ್ ಸೂರಜ್ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನ ಬೇರೆ ಬೇರೆ ಗಿಲಿ ಶೋ ಮೆಂಬರ್ಸ್ ಪ್ರಶಾಂತ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಇನ್ನ ಕಂಟೆಸ್ಟೆಂಟ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ, ಸೀರಿಯಲ್ ಕಲಾವಿದರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದು ಹೋಪ್ ಇತ್ತು ಬರ್ಬೋದೇನೋ ಅಂತ. ಬಟ್ ಕಾವ್ಯ ಆಗ್ಲಿ ಗಿಲ್ಲಿ ಆಗ್ಲಿ ಯಾರು ಕೂಡ ಬಂದಿಲ್ಲ. ಆದ್ರೆ ಸೂರಜ್ ಅವರು ಇದ್ದಾರೆ ಬಿಗ್ ಬಾಸ್ ಮೂಲಕ. ನೋಡ್ಬೇಕು ಯಾವ ರೀತಿ ಅಂತ. ಈಗ ಹನುಮಂತ ಕೂಡ, ಅವರು ಕೂಡ ಬಿಗ್ ಬಾಸ್ ವಿನ್ನರ್ ಲಾಸ್ಟ್ ಒಂದು 2 ಸೀಸನ್ ಹಿಂದೆ. ಸೊ ಅವರು ಕೂಡ ಇದೀಗ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಆಗಿರುತ್ತೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಹನುಮಂತನಿಗೆ ಕಾಲ್ ಮಾಡಿ ಗಿಲ್ಲಿ ನಟ ಅವರು ವಿಶ್ ಮಾಡಿದ್ದಾರೆ. ಗಿಲ್ಲಿ ನಟ ಅವರು ಫಂಕ್ಷನ್ ಇವೆಂಟ್ಸ್ ಗಳಲ್ಲಿ ಅಟೆಂಡ್ ಆಗೋದ್ರಲ್ಲೇ ಕಂಪ್ಲೀಟ್ ಆಗಿ ಬಿಸಿ ಆಗಿಬಿಟ್ಟಿದ್ದಾರೆ. ನಾನಾ ರೀತಿಯ ಒಂದು ಫಂಕ್ಷನ್ ಓಡಾಟ ಎಲ್ಲವೂ ಕೂಡ ಇರುತ್ತೆ. ಸೊ ಇದಕ್ಕೇನಾದ್ರೂ ಬಹುಶಃ ನೆಕ್ಸ್ಟ್ ಶೋ ಶುರು ಆದ್ಮೇಲೆ ಗಿಲ್ಲಿ ನಟ ಗೆಸ್ಟ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ, ಬರ್ಬೋದು ಅಂತ ಎಲ್ಲರ ಒಂದು ಅನಿಸಿಕೆ ಅಭಿಪ್ರಾಯ. ಗಿಲ್ಲಿ ಮತ್ತೆ ಕಾವ್ಯ ಕರ್ಸ್ಕೋತಾರೆ ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಇವ್ರು ಬಂದ್ರೆ ಒಳ್ಳೆ TRP ರೇಟಿಂಗ್ ಕೂಡ ಸಿಗುತ್ತಲ್ಲ. ಇದೀಗ ಯಾವ ರೀತಿ ಹನುಮಂತು ಅಡಿಗೆ ಮಾಡ್ತಾರೆ ಕಾದು ನೋಡ್ಬೇಕಿದೆ.